ಯಾರು ಪಿ ಅಂತ ನೋಡೋನು ಚೆನ್ನಾಗೈತದ. ಮೂರು ಮಗು ಅಪ್ಪ ಕರೀತ ನೋಡು ಪಾಪ ನೀನು ಕನ್ಸುತ್ತೆ ನನ್ನ ತಗೋಬೇಡ ಬರೀ ಇದು ಮಾತ್ರ ಸ್ವಲ್ಪ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ರಾತ್ರಿ ಎಲ್ಲ ಮಳೆ ಬಂದೈತಿ, ಹಾಗಾಗಿ ಫುಲ್ಲು ತೋಟ ಅಂತ ನೋಡಂಗಿಲ್ಲ ನೋಡ್ರಿ. ಪಕ್ಕದ ಎಷ್ಟು ಚೆನ್ನಾಗಾಗೈತೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಕಾಗ್ತಿಲ್ಲ. ಹಂಗೆ ಬೆಳಗ್ಗೆನೇ ಇದೊಂದು ಮೂಡ್ ಅಪ್ಸೆಟ್ ಆಗ್ಬಿಡ್ತು. ರೋಸ್ ನೋಡ್ರಿ ಎಷ್ಟು ಚೆನ್ನಾಗಾಗೈತಿ ಅಂತಂದ್ರೆ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಬೆಳಿಗ್ಗೆ ಎಂಥ ಕೆಲಸ ಮಾಡ್ಯಾರ ಅಂತ ಹೇಳಿ ಫೋಟೋ ತೆಕ್ಕೊಳಕ್ಕೆ ಹೋಗಿ ಗಿಡನೇ ಮುರಿದಾಕ್ಬಿಟ್ಟಾರ. ಅದು ರಾತ್ರಿ ಎಲ್ಲ ಮಳೆ ಬಂದೈತಲ್ಲ, ಹಂಗಾಗಿ ಅದು ಮೊದಲೇ ಒಂದು ಸ್ವಲ್ಪ ಭಾರ ಆಗಿತ್ತು ಜಾಸ್ತಿ. ಏನಂತೀರ, ಮೂರು ಮಗು ವೆಯ್ಟ್ ಹಿಂಗೆ ಜಾಸ್ತಿ ಆಗೈತಲ್ಲ, ಹಂಗಾಗಿ ಹಿಂಗೆ ಹೇಳ್ಕೊಂಡು ಹಿಂಗೆ ಫೋಟೋ ತಕ್ಕೊಂಡು ಹಿಂಗೆ ಬಿಟ್ಟು ಕೈಗೆ ಹೋಯ್ತು, ಮುರ್ಕೊಂಡು ಬಿದ್ದುಬಿಡ್ತು ನೋಡ್ರಿ. ಜೀವ ಮರ ಅನ್ನಾಗ್ತೈತಿ. ಇದ್ರಾಗ ಮೂರು ಮಗಿದಾವು, ಚೆನ್ನಾಗಿ ಆಗ್ತಿತ್ತು. ಬಟ್ ಹೂವು ಬೆಳಗ್ಗೆನೇ ಒಂಥರ ಅನ್ನಿಸ್ತು ನೋಡಿ. ಇವತ್ತಿನ ದಿನ ಹೆಂಗೈತೆ ನನ್ನ ಮೂಡ್ ಆಫ್ ಆಗೋದು. ಬೆಳಗ್ಗೆ ಮೂಡ್ ಆಫ್ ಆಯ್ತು ಅಂತಂದ್ರೆ ನನಗೆ. ಬಟ್ ರೋಸ್ ಮಾತ್ರ ಸೂಪರ್ ಆಗಿತ್ತು ನೋಡಿ, ಸಾಕಾಗಿತ್ತು. ಇದು ಏನಾರು ಮಾಡಿ ಒಟ್ಟಿನಲ್ಲಿ ಹೂವನ್ನ ಅಳಿಸ್ಬೇಕಲ್ಲ, ಹೆಂಗೆ ಅಳಿಸ್ಬೇಕ್ರಿ? ಏನಾರ ಟ್ರಿಕ್ ಐತೆ, ಏನಾರ ಪ್ಲ್ಯಾನ್ ಐತಾನ? ಹಿಂಗೆ ಇದಕ್ಕೆ ನೆಲಕ್ಕೆ ಹಿಂಗೆ ಹೂ ನೀರು ಆಗುತ್ತೆ ಅನ್ಸುತ್ತೆ ರೀ ಬಹುಶಃ. ಹಾಂ ಅಮ್ಮ ಊಣಮ್ಮ, ಅಮ್ಮ ಇಲ್ಲೇ ಊಣಮ್ಮ. ಅಮ್ಮ ಅಮ್ಮ ಒಂದ್ಸಲ ಟ್ರೈ ಮಾಡಿ, ಒಂದ್ಸತಿ ಹೂ ನೋಡೋಣ, ಟ್ರೈ ಮಾಡೋಣ. ಅದು ಒಟ್ಟಿನಲ್ಲಿ ಹೆಂಗೋ ಹಸಿ ಇದ್ದು ಇದಾಗುತ್ತೆ ಅಂತ ನಂದು ಇದೆ. ನೋಡಂತ ಮಾಡಕ್ಕೆ ಏನಂತ. ಇದೊಂದು ಎತ್ಕೋಬೇಕು ನಾನು. ಇದನ್ನೊಂದು ಎತ್ಕೊಂಡು ಇಲ್ಲೇ ಹಿಂಗೆ ಚುಚ್ಚಿ ಬಿಡ ನೋಡೋಣ. ಇದನ್ನ ಅಲ್ಲಿ ಚುಚ್ಚ, ಅಲ್ಲಿ ಬೇಡ, ಇಲ್ಲೇ ಇರಲಿ ನೋಡು. ನನ್ನ ಸಣ್ಣತನಾರು ಇರಲಿ, ಹೆಂಗಾರು ಇರಲಿ, ನಟ್ಟಿದ್ರೆ ನಟ್ಲಿ, ಬಿಟ್ಟರೆ ಬಿಡಲಿ. ಒಟ್ಟು ನೀವು ಮೂರು ಮೊಗ್ಗು ವೇಸ್ಟ್ ಆಗ್ಬಾರ್ದಂತ ನಂದು ಅಳ್ಳಬೇಕು. ಮೂರು ಮೊಗ್ಗು ಹಳ್ಳಿ ಪ್ಲೀಸ್ ದೇವ್ರೆ, ಹಳ್ಳಿ 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 ಅಂತ ಬಿಡ್ಕೊಂಡೇನು ಹಳ್ಳತ್ತಿ. ಗಿಡ ಹೋದ್ರೆ ಹೋಗ್ಲಿ, ಆಮೇಲೆ ಮೊಗ್ಗು ಅಳ್ಬೇಕು. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬೇಕು ನಾನು ದಿನ. ಆ ಕಡೆ ಇಲ್ಲಿ ಹಾಕಿದ್ರೆ ಹಾಕಿತ್ತಲ್ಲ. ನಾನು ಏನು ಹೇಳೋದು ನಮ್ಮ ನಿಂಗೆ, ಕೈ ಮುಳ್ಳದ ಚುಚ್ಚುತ್ತೈತವ. ಸರಿ, ಇದು ಇದು ನಳ್ಳಿ ಬೀಳುತ್ತಂತ ನಾನು ಹಂಗೆ ಮಾಡಿದೆ ಅಷ್ಟೇ. ಮುಳ್ಳು ಮನಗಂಡದ ನೋಡಿದ್ರು ಕೆಳಗೆ ಇಟ್ಕೊಳಮ್ಮ. ಹಾಂ ಹ್ಞೂ ಅಲ್ಲೆಲ್ಲ ಬಂದಿತ್ತು. ಇಲ್ಲಮ್ಮ ಹೋಗಲ್ಲಿದು ಮಣ್ಣು ಇದೈತಿ, ಗಟ್ಟಿ ಐತಿ, ಅಡ್ಡಬೇಕು. ಅಡ್ಡಿರು ಹೋಗುತ್ತೆ. ಇತ್ತಂಬೋ ಅದು ಹಿಂಗೆ ಹಾಳು ಮಾಡ್ಬಿಟ್ರೆ ಮುಂಚೆನೇ ಮಾಡ್ಬಿಡ್ತಿದ್ದು ಕೈಯಲ್ಲಿ ಮುಟ್ಟಿ. ಒಂದು ಮೊಗ್ಗನ್ನ ಇದು ಹೂವನ್ನ ಎತ್ಕೊಂಡೇನ, ಅವ್ರು ಹೂವು ಎತ್ಕೊಂಡು ಮೊಗ್ಗಿರಲಿ ನೋಡೋಣ ಏನೇನು ಆಗುತ್ತೆ. ಹಂಗೂ ವೇಸ್ಟ್ ಆಗೈತಿ, ಹಿಂಗೂ ವೇಸ್ಟ್ ಆಗೈತಿ. ಪಿಂಟ್ಯಾ ಕೈ ತೊಗೊಂಡು ಕೆಲಸ ಮಾಡೋ ನೋಡಿ. ಪಟ್ಟ ಟೈಮ್ ಆಯಿತು. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ನಯನ ಕಸ ಗುಡ್ಸಾಕತ್ತಾಳ. ಟೈಮ್ ಆಗಿತ್ತಂತ ಸ್ಕೂಲಿಗೆ. ಇವತ್ತು ನಯನಂಗೆ ಇಷ್ಟವಾಗಿರೋ ಡಾನ್ಸ್, ಹಂಗಾಗಿ ಭಾನುವಾರನೂ ಸ್ಕೂಲಿಗೆ ಹೊಲ್ಟಾಳೆ. ಅದಕ್ಕೆ ಫುಲ್ ಖುಷಿಯಾಗಿದ್ದಾಳೆ. ಮೂಡ್ ಆಫ್ ಆಗ್ಬಿಡ್ತಂತ ಅವಳಿಗೆ. ಇಲ್ಲಿ ಬಟ್ಟೆ ನೋಡ್ತಿರ್ಬೋದು ನೀವು, ಎಲ್ಲಿ ಬೇಕಲ್ಲೇ ಬಟ್ಟೆ ನಮ್ಮ ಮನೇಲಿ. ಇವತ್ತು ನಿನ್ನೆ 2 ಸತಿ ವಾಷಿಂಗ್ ಮಿಷಿನಿಗೆ ಹಾಕಿದ್ದೀನಿ. 2 ಸತಿನೂ ಕರೆಕ್ಟಾಗಿ ಒಣಕ್ಕೊಳ್ಳಿಲ್ಲ ನೋಡ್ರಿ. ಅವು ಸ್ವಲ್ಪ ಫಸ್ಟ್ ಹಾಕಿದ್ದು ಸ್ವಲ್ಪ ಪರವಾಗಿಲ್ಲ ನಂಗೆ ಅದವು. ಆಮೇಲೆ ಹಾಕಿರೋ ಅಂತೂ ಫುಲ್ ಎಲ್ಲ ಹಸಿ ಅದು ಎಲ್ಲ ಅಷ್ಟು ತಂದು ಇಲ್ಲಿ ಹಿಂಗೆ ಗುಡ್ಡೆ ಹಾಕಿದ್ದೀನಿ. ಇಲ್ಲಿ ಮನೇಲಿ ಒಣಗಾಕಕ್ಕೂ ಜಾಗ ಇಲ್ಲ, ಒಳಗಡೆ ಹಾಕಕ್ಕೆ ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ ನನಗೂ. ಎಲ್ಲಿ ಹಾಕ್ಬೇಕಂತನೂ ಗೊತ್ತಾಗ್ತಾಯಿಲ್ಲ ಇವಕ್ಕನ್ನ. ಇಲ್ಲಿ ನೋಡ್ರಿ, ಇಲ್ಲಿದ್ರ ಮ್ಯಾಗನು ತೆಗಿಯಮ್ಮ ಬಾಗ್ಲನ. ಇದು ಉಯ್ಯಲೆ ಮೇಲೆ, ಬೆಡ್ ಮೇಲೆ, ಈ ಟಿಪಾಯಿ ಮೇಲೆನೂ ಹಾಕಿದ್ದು ನೋಡ್ರಿ. ನಾನು ಈಗ ತೆಗೆದೋಗಲ್ಲು ಚೇರ್ ಮೇಲೆ ಎಲ್ಲ ಕಡೆನೂ ಹಾಕಿದ್ದೀನಿ. ಫುಲ್ ಎಲ್ಲ ಬಟ್ಟೆ ಮಯ ಇವತ್ತು ಮನೆ.
ಇನ್ನು ಕಸ ಗುಡ್ಸಾಗತ್ತಳ ಇಲ್ಲಿ. ನಾನು ನೋಡ್ರಿ ಗ್ಯಾಸ್ ಎಲ್ಲ ಒರೆಸ್ಕೊಟ್ಟಿದ್ದೀನಿ. ಕಸ ಗುಡ್ಸಾಳ ಈ ಸದ್ದ ಚಹಾ ಮಾಡಬೇಕು. ಸ್ವಲ್ಪ ಹಾಲದವು ನಿನ್ನೆ ನಾನೆಲ್ಲಿ ತೊಗೊಂಡಿನಮ್ಮ, ನೀನೇ ತೊಗೊಂಡಿರ್ಬೋದು. ನಿನ್ನೆ ಹಾಲ್ದ ಮತ್ತು ಫ್ರೆಶ್ ಹಾಲು ತೊಗೊಂಬಂದಾರ. ಇದ್ರಾಗ ಟೀ ಮಾಡ್ತೀನಿ ಈ ಸದ್ದ ನಾನು ಈ ಹಾಲಿನಾಗೇ. ಇಲ್ಲಿ ಟೀ ಮಾಡೋಕ್ಕಿಟ್ಟಿನಿ. ಟೀ ಪುಡಿ ಹಾಕಿ ಹಾಲಿಗೇನೆ ಇಲ್ಲೊಂದು ಬುಟ್ಟಿನ ತೊಗೊಂಡು ರೆಡಿಯಾಗಿ ನೋಡಿ. ಸರಿ ಆ ಬಟ್ಟೆ ತುಂಬಿಡ್ಬೇಕು ಮೊದಲು. ಅಲ್ಲಿ ತಗೋರಿ ಬಟ್ಟೆ ತುಂಬಿಡ್ರಿ. ಅದು ಏನದ ಅದ್ರಾಗ ಏನದ ಅಲ್ಲೆಲ್ಲಿ ಎಲ್ಲೆಲ್ಲ ಕಡೆ ಒಣಾಕಿದ್ದೀನಲ್ಲ, ಒಣಗಾಕಿರೋ ಬಟ್ಟೆ. ಅವನ್ನೇ ತುಂಬಿಡ್ರಿ. ಅವನ್ನೇ ಹೊರಗೆ ಈಗೆಲ್ಲ ಹಾಕ್ತೀರಿ ಮಳೆ ಹೊರಗೆ ಏನೋ ಕ್ಲೈಮೇಟ್ ಹಂಗೆ ಫುಲ್ ಒಣಗಿದ್ರೆ ತೆಗೀರಿ. ನಮ್ಮ ಅದಾವಲ್ಲ ಫುಲ್ ನಮ್ಮ ಅದಾವಲ್ಲ ಚಾ ಹೋಗ್ತಾ 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 ಅಲ್ಲಿ ಚೇರ್ ಮ್ಯಾಗೆಲ್ಲ ಹಾಕಿಂದಲ್ಲ, ಇದ್ರ ಮ್ಯಾಗೆಲ್ಲ ಹಾಕಿದ್ದು ತೆಗೆದು ಹತ್ತೊಂದು ಬಿಟ್ಬಿಡ್ರಿ. ಅದಕ್ಕೆ ಮಾಡ್ತೀನಿ ಏನ್ರ ಅದು ಮಾಡ್ತೀನಿ. ತಿಂಡಿ ನನ್ನ ಮಗಳಿಗೆ. ನಾನು ಹೇಳಿದ್ನಲ್ರಿ ಒಣಗಿರೋ ಮಾತ್ರ ತೆಗೀರಿ. ಆ ಸೀರವೆಲ್ಲ ಇಲ್ಲೊಂದಿಷ್ಟು ನೋಡು, ಆ ಉಯ್ಯಾಲೆ ಮೇಲೆ ಅವು ಇಷ್ಟು ತುಂಬಿ ಅದಕ್ಕೆ ಇಟ್ಟು ಹೋಗೋದು ಬಿಡ್ರಿ ಆ ಕಡೆ. ಫ್ರೆಂಡ್ಸ್ ಅಷ್ಟಕ್ಕೆ ಬಂದು ಬಿಸಿಬೇಳೆ ಬಾತು ರೆಡಿ ಆಯ್ತು ನೋಡ್ರಿ. ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಮುಗೀತು. ರೆಡಿ ಟು ರೈಸ್. ಇವತ್ತು ಕಡಾಯಿಗೆ ಮಾಡಿ ನೋಡಿರಿ. ಕುಕ್ಕರ್ನಾಗ ಕೈ ಆಡಲಿಲ್ಲ, ಅದಕ್ಕೆ ಕುಕ್ಕರಿಂದ ಬೇಯಿಸ್ಕೊಂಡಿರೋದು ಇದಕ್ಕೆ ಸುರಿ ಬಿಟ್ಟಿರ್ಲಾಗಿ ಒಗ್ಗರಣೆ ಹಾಕ್ಕೊಂಡು. ಇನ್ನು ಸ್ವಲ್ಪ ನೀರು ಬೇಕಂತ ಅನ್ಸುತ್ತೆ. ರೆಡಿ ಆಯ್ತು ನೋಡಿರಿ ಬಿಸಿಬೇಳೆ ಬಾತು. ಈ ಕಡೆ ತರಬೇಕು. ಸಾಕು. ಬಾಕ್ಸಿಗೆ ಹಾಕ್ಲೆ ಸ್ವಲ್ಪ ಇದಾಗಂತ ಬ್ಯಾಡ ಹಾಕೋಣ. ಇದು ಗಟ್ಟಿ ಆಗುತ್ತಲ್ಲಮ್ಮ, ಈಗ ತಳ್ಳಗೈತಲ್ಲ ಆಮೇಲೆ ಗಟ್ಟಿ ಆಗುತ್ತೆ. ಸಾಕಾ? ಹಾಕಿ ಒಂಚೂರು. ಎಲ್ಲ ಸಾಕಾ? ಅದೇ ಎಲ್ಲಿ ಚಲ್ಕೊಂತಿ ಅಂತ ನಾ ಅಂತೀನಿ ರೀ. ಬಿಟ್ಟು ಬರ್ತೀರಾ? ಚಲ್ಕೊಂಡು ನೋಡು. ಮತ್ತು ಮೊದಲೇ ಸ್ವಲ್ಪ ತೆಳ್ಳಗೈತಿ, ಆಮೇಲೆ ಬಿಸಿಬೇಳೆ ಬಾತೆಲ್ಲ ಬ್ಯಾಗ್ ಮುಣಗಿತ್ತಂತೀನಿ ನಾನು. ಸ್ಪೂನ್ ಇಟ್ಕೊಂಡು ಏನಾದ್ರು ಹೋಗು ಐತೆ. ತಿರುಣ ನಾಷ್ಟ ನಡೆಸ್ಯಾನ. ನೈನ್ ಸ್ಕೂಲ್ ಗೋಯಿಂಗ್. ಬಿಟ್ಟು ಬರೋ ತನಕ ನಾಷ್ಟ ಇಲ್ಲ ಅವರಿಗೆ. ಹೋಗ್ರಿ ಲೇಟ್ ಆಗುತ್ತೆ. ಹೋಗ್ಬರ್ರಿ ನೀವು ಮೊದಲು ರೀ ತಿಂಡಿ ತಿನ್ನಕ. ನಯನಂಗೆ ಇವತ್ತು ಸ್ಕೂಲ್ ರಜೆ ನೋಡ್ರಿ. ಆದ್ರೂ ಡ್ಯಾನ್ಸ್ ಪ್ರಾಕ್ಟೀಸಿಗೋಸ್ಕರ ಬರೋಕ್ಕೆ ಹೇಳಿದ್ದಾರೆ. ಹಂಗಾಗಿ ಬರೀ ಲಂಚ್ ಬ್ಯಾಗ್ ತೊಗೊಂಡು ಹೋಗ್ತಿದ್ದಾಳೆ. ಲೇಟ್ ಆಯಿತು ಅಂತೇಳಿ ಬೇಗ ಬಿಟ್ಟು ಬಾ ಅಂತಂದ್ಲು. ನೈನ ಹೋಗುತ್ತಾನ ಒಂದು ದೊಡ್ಡ ಕುಸ್ತಿ ಹಿಡ್ದಂಗೆ ಆಗುತ್ತೆ ನೋಡಿ. ಓದ್ಲಂದು ಸಮಾಧಾನ ಆಗುತ್ತಲ್ಲ ಮನೆ. ಇನ್ನೊಬ್ರಿದ್ರೆ ಅವ್ರ ಪಾಡಿಗೆ ಅವ್ರ ಕೆಲಸ ಆಗ್ತಿತ್ತು. ಫ್ರೆಂಡ್ಸ್ ಇವಾಗ ರಾತ್ರಿ ಊಟಕ್ಕೆ ಬಂದು ರೊಟ್ಟಿ ಮಾಡಿ ನೋಡ್ರಿ, ಮತ್ತು ಸೊಪ್ಪಿನ ಪಲ್ಯ. ಇದು ಕಿರ್ಸಾಲಿ ಸೊಪ್ಪಿನ ಪಲ್ಯ ನೋಡ್ರಿ. ದಂಟು ಥರನೇ ಇತ್ತು. ದಂಟಿತ್ತೋ ಏನಿತ್ತೋ ಗೊತ್ತಾಗಲಿಲ್ಲ. ನೀವು ಆಲ್ರೆಡಿ ನಿನ್ನೆ ನಂದು ಸಂತಿ ತೊಗೊಂಬಂದಿದ್ರು ನೋಡ್ರಿ. ಮೊನ್ನೆ ತೊಗೊಂಬಂದಾರ ನೋಡ್ರಿ. ಮೊನ್ನೆ ಶುಕ್ರವಾರ ದಿವಸ ತೊಗೊಂಬಂದಿರೋಂಥದ್ದು. ಅದನ್ನು ಹಂಗೆ ಎತ್ತಿಟ್ಟಿದ್ದೆ ನಾನು. ನಿನ್ನೆ ಮಾಡೋಕ್ಕಾಗಲಿಲ್ಲ, ಇವತ್ತು ಮಾಡ್ಕೊಂಡಿದ್ದೀನಿ ಸೊಪ್ಪಿನ ಪಲ್ಯ. ಇದಕ್ಕೆ ಕಾಯಿ ಈರುಳ್ಳಿ ಏನೂ ಹಾಕಿಲ್ಲ, ಬರೀ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿದ್ದೀನಿ ನೋಡ್ರಿ ನಾನು. ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟನ್ನೇ ಹಾಕಿ ಸೊಪ್ಪು ಹಾಕಿ ಬಾಡಿಸ್ಕೊಂಡಿರೋಂಥದ್ದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಕಾಯಿ ಈರುಳ್ಳಿ ಬೇಕಾದರೆ ಹಾಕಿ ಮಾಡ್ಕೋಬೋದು. ಅದನ್ನು ನಮ್ಮ ಮನೇಲಿ ಯಾರೂ ತಿನ್ನೋಂಗಿಲ್ಲ, ಹಂಗಾಗಿ ನಾನು ಮಾಡಲ್ಲ. ಇದು ಬಂದು ಟೊಮೊಟೊ ಚಟ್ನಿ ನೋಡ್ರಿ. ಇದು ಟೊಮೊಟೊ ಈರುಳ್ಳಿ ಚಟ್ನಿ ನಿನ್ನೆ ಮಾಡಿದ್ದೆ. ನಿನ್ನೆ ರೊಟ್ಟಿ ಮಾಡಿದ್ನಲ್ಲ, ರೊಟ್ಟಿ ಜೊತೆಲಿ ಇದನ್ನು ಮಾಡ್ಕೊಂಡಿದ್ದೆ.
ಇವತ್ತು ಇವೆರಡೂ ಆಗುತ್ತಂತೇಳಿ. ಪಲ್ಯ ಬರೀ ಇದಾದರೆ ಸಾಕಾಗಲ್ಲ ನೋಡಿರಿ, 4 ಜನಕ್ಕೂ ಆಗಲ್ಲ. ಟೊಮೊಟೊ ಚಟ್ನಿನೇ ಐತಲ್ಲ, ಇದು ಚೆನ್ನಾಗಿರುತ್ತೆ ರೊಟ್ಟಿಗೆ, ಅದಕ್ಕೆ ಇದನ್ನೇ ಇತ್ತಲ್ಲ ಅಂತೇಳಿ 2 ಆಗುತ್ತಂತೇಳಿ ಸೊಪ್ಪಿನ ಪಲ್ಯನ ಮಾಡ್ಕೊಂಡಿದ್ದೀನಿ. ಇದು ಬಂದು ರೊಟ್ಟಿ. ಒಂದಿಷ್ಟು ರೊಟ್ಟಿನ ಮಾಡಿದ್ದೀನಿ. ರಾತ್ರಿ ಊಟಕ್ಕೆ ಪಿಕ್ಸ್ ರೊಟ್ಟಿ ಬೇಕೇ ಬೇಕು ನೋಡಿರಿ ನಮ್ಮ ಮನ್ಯಾಗ. ಇಲ್ಲಿಕಂದ್ರೆ ನನ್ನ ಗಂಡಗೆ ನಡೆಯಂಗೇ ಇಲ್ಲ. ಇಲ್ಲಿ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಸೌತೆಕಾಯಿ, ಕ್ಯಾರೆಟು ಎಲ್ಲನೂ ತೊಗೊಂಬಂದಿದ್ರಲ್ಲ. ಈ ವಾರ ಭಾಳ ದಿನ ಆಗಿತ್ತು ನೋಡಿರಿ ಈ ಥರ ಊಟ ಮಾಡ್ಲಾರ. ಯಾಕಂದ್ರೆ ಸಂತೆಗೆ ಹೋಗೋದು ನಾನು ಕಡಿಮೆ ಮಾಡಿಬಿಟ್ಟಿದ್ದೆ. ಈ ವಾರ ನಮ್ಮ ಮನೆಯವ್ರಿಗೆ ಹೇಳಿ ಎಲ್ಲನೂ ತರಿಸ್ಕೊಂಡಿದ್ದೀನಿ. ಅವರೇ ಹೋಗಿ ತೊಗೊಂಬರ್ತಾರೆ. ಬಟ್ ಅವರಿಗೆ ಚೆನ್ನಾಗಿರೋದು ತೊಗೊಂಬರಕ್ಕೆ ಬರಲ್ಲ, ನೋಡಿಕೊಂಡು ಎಂಥವು ಕೊಡ್ತಾರಂತ ತೊಗೊಂಬಂದ್ಬಿಡ್ತಾರೆ. ಸುಮ್ಮನೆ ದುಡ್ಡು ವೇಸ್ಟು. ಮತ್ತು ಅಂದಮೇಲೆ ನಾನು ಇಲ್ಲಿ ಕೂಗಾಡ್ತಿರ್ತೀನಿ, ಹಂಗಾಗಿ ನೀನೇ ಹೋಗು ಅಂತಾರೆ ಅವರು. ನನಗೆ ಹೋಗೋಕ್ಕೆ ಬೇಜಾರು, ಇಲ್ಲಿ ದೂರ ಆಗುತ್ತಲ್ಲ ಸಂತೆ, ಹಂಗಾಗಿ ಅದೊಂದಿಷ್ಟು ಒಂದು ಸೌತೆಕಾಯಿ 1-2 ಕ್ಯಾರೆಟ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ರೈಸ್ನ ಮಾಡಿದ್ದೀನಿ ನೋಡಿರಿ ಬಿಸಿದು. ಇದು ಬಂದು ಹಾಲು, ಇದು ಬಂದು ಸಾಂಬಾರು ನಿನ್ನೆದು. ಇಲ್ಲಿ ನಮ್ಮ ಪಿಂಟು ಮಗ ನೋಡಿರಿ, ಇದು ರೊಟ್ಟಿ ಮತ್ತು ಹಾಲು, ಬಿಸಿ ಬಿಸಿ ಹಾಲು ಹಾಕಿಟ್ಟಿನಿ. ಇದಕ್ಕೊಂಚೂರು ಉಪ್ಪು ಹಾಕ್ಬೇಕು ನೋಡಿರಿ. ಉಪ್ಪು ಹಾಕಿ ಸ್ವಲ್ಪ ಕಿವುಚಿ ಕೊಟ್ಟನಂತಂದ್ರೆ ಚೆನ್ನಾಗಿ ತಿಂತಾನೆ ಅವನು. ಇಲ್ಲಿಕಂದ್ರೆ ತಿನ್ನಲ್ಲ ನೋಡಿರಿ ಅವನನ್ನು. ಇದನ್ನು ಹಿಂಗೆ ಚೆನ್ನಾಗಿ ಕಲಿಸ್ಬೇಕು ನೋಡಿರಿ. ಮೆತ್ತಗಾದ್ರೆ ತಿನ್ನೋದು, ಇಲ್ಲಿಕಂದ್ರೆ ತಿನ್ನಂಗೇ ಇಲ್ಲ. ಫ್ರೆಂಡ್ಸ್, ಇಲ್ಲಿ ನೋಡಿರಿ ಊಟನೂ ಹಚ್ಕೊಂಡೆ ನಾನು. ಪಕ್ಕ ಉತ್ತರ ಕರ್ನಾಟಕದ ಊಟ ನೋಡಿರಿ ಇವತ್ತು. ಈ ಥರ ಊಟ ಇದ್ರೆ ನನಗಂತೂ ಫುಲ್ ಖುಷಿ ಆಗುತ್ತೆ. ಇವ್ರ ಬದಲ ಕಿರ್ಸಾಲಿ ಅವ್ನು ಹಾಕೋತಾರೆ ಏನ ಅಂತಾರ. ಈಗ ಹಾಕಿದ್ರೆ ಮತ್ತೆ ಇದು ಕಿರ್ಸಾಲಿ ಸೊಪ್ಪಿನ ಪಲ್ಯನೇ ಅದಲ್ಲ, ಅದು ಏನೋ ತಗೋತೀರಿ, ಮೆಂತ್ಯ ಸೊಪ್ಪು. ಇದು ಪಿಂಟು ಮಗ ನೋಡಿರಿ, ಪಿಂಟು ಮಗ ಕೊಡ್ತೀನಿ. ಪಿಂಟು ಇಲ್ಲೇ ಇದ್ದಾನೆ ಪಿಂಟು. ತಗೋ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ತಗೋ, ತಿನ್ನು. ಹೊಟ್ಟಿಸ್ತೈತೆ ನೋಡ್ರಿ ಅವನಿಗೂ. ಈಗ ಅವನು ತಿಂತಾನೆ, ನಾವು ಊಟ ಮಾಡೋದು. ನೈನಾ ಇಲ್ಲಿ ಹಾಕೊಳಗತ್ತಾಳ, ನಾನಂತೂ ಹಚ್ಕೊಂಡೆ ನೋಡಿರಿ. ಇನ್ನೊಂದು ಚೂರು ಎಣ್ಣೆ ಹಾಕ್ಕೊತೀನಿ ನಾನು. ಎಣ್ಣೆ ಹಾಕೋಬೇಕು, ಈ ಟೊಮೊಟೊ ಚಟ್ನಿ ಸೂಪರಾಗಿರುತ್ತೆ. ಬರ್ರಿ ಊಟನ ಮಾಡಮ್ಮಂತ. ಹಂಗೆ ಒಂದು ಫೋಟೋ ತೆಕ್ಕೊಂಬಿಡ್ತೀನಿ ತಮ್ಮನೇಲಿ. ಇನ್ನು ನಮ್ಮ ಮನೆಯವರು ಬಂದಿಲ್ಲ ನೋಡ್ರಿ, ಅವ್ರು ಬರೋದು ಲೇಟ್ ಆಗುತ್ತೆ. ನಾವು ಊಟನ ಮಾಡ್ಕೊಂಬಿಡ್ತೀವಿ. ತಿನ್ನು. JCB ಸೌಂಡ್ ಆಗ್ತಾಯಿತ್ತು. ಬಂದ್ರು ಅನ್ಸುತ್ತೆ, ಬಹುಶಃ ಬಂದರೂ ಇಲ್ಲೋ ಗೊತ್ತಿಲ್ಲ. ನಮ್ಮದೇನೋ ಇಲ್ಲ ಬೇರೆಯವ್ರದ್ದು ಗೊತ್ತಿಲ್ಲ. ಸೌಂಡ್ ಅಂತ ಆಗ್ತಾಯಿತ್ತು ಒಟ್ಟಿನಲ್ಲಿ.